ಜನನಿ ಸೌಖ್ಯಪ್ರದಾಯಿ ಅವತ್ತು ಮೇಲೆ ಕೇಳು ಪುತ್ರ ನೀನೇ ಕೋಮಲಮ್ಮ ಮಾತೆ ಭಾರ್ಗವ ಹೂವಿನ ಮಧ್ಯೆಯಲ್ಲಿರುವ ಈ ನಿನ್ನ ಮುಖದಿಂದ ಈ ಮಧ್ಯಮ ಮಧ್ಯೆ ಪುರುಷಮ್ಮ ಜನನಿ ಸೌಖ್ಯಪ್ರದಾಯಿನಿ. ವೆಂಕಟೇಶನ್ ಅವರಿಗೆ ಸಂಘದ ಪರವಾಗಿ 500 ರೂಪಾಯಿ ಮಾಡಿದ್ದಾರೆ. ಭಾರ್ಗವ ಮಾತೆ ಹೂವಿನ ಮೊಗ್ಗಿನಂತಿರುವ ಎನ್ನ ಮುಖವು ಏಕೆ ಬಾಡಿ ಹೋಗಿದೆ ಮಾತೆ ಎಂದು ಕೇಳುತ್ತಿರುವೆಯಾ? ಹೌದು ಅಮ್ಮಯ್ಯ. ಮಗನೇ ಅಯ್ಯ ಹೇಳುವುದು ಕೇಳು. ಚೆನ್ನಾಗಿ ಹೇಳು ಮಾತೆ. ಭಾರ್ಗವ ಸಹಿಸೆ ರಾಮ ಅಮ್ಮಯ್ಯ ವಾರೆ ಭಾರ್ಗವ ಸಹಿಸೆ ಶೋಕವ ಬ್ರಹ್ಮನೇ ಬರದ ಮೇಲೆ ಅದನ್ನು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಕಂದ. ಅದು ಯಾಕಕ್ಕೆ ಮಾತೆ? ರಾಮ ಅಯ್ಯ ಎನ್ನ ಹಣೆಯಲ್ಲಿ ಎಂಥ ಬಾರ ಹಣ ಬಾರದೆ ರಾಮ ಎನ್ನ ಹಣೆಯಲ್ಲಿ ಆ ಬ್ರಹ್ಮನೇ ಎಂಥ ಬರಹವನ್ನು ಬರೆದಿರುವನ ಮಾತೆ. ಭಾರ್ಗವ ಅಯ್ಯ ಬ್ರಹ್ಮನ ಬರದ ಬರಹವನ್ನು ಬದಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಇದೇ ನಾನು ನಿನ್ನ ಹೆತ್ತ ತಾಯಿಯ ದುಃಖದ ಮಾತೆ. ಏನಿದು ನಿನ್ನ ಮಾತಿನ ರೀತ? ಅಯ್ಯ ಮುಖಚರ್ಯದ ಪ್ರತಿಯನ್ನು ನೋಡಿದರೆ ರಾಹುವಿನಿಂದ ಗಿಡರಪಟ್ಟ ಚಂದ್ರನಂತೆ, ಅಗ್ನಿಯಿಂದ ದಗ್ಗವಾದ ವೃಕ್ಷದಂತೆ ಮಾತೆ. ಅಯ್ಯ ನಿನ್ನ ಹೃದಯದಲ್ಲಿ ಇಂಥ ಕೋಲಾಹಲ ಬೆರೆಸಿ ನಿನ್ನ ದುಃಖಕ್ಕೆ ಕಾರಣವಾದವನ ಹೆಸರು ಹೇಳ್ತೇನೆ. ಅವನ ಕತ್ತಿಗೆ ಧರಿಸಿ ನಿನ್ನ ಚರಣಕ್ಕೆ ಅರ್ಪಿಸುವನ ತಡ ಮಾಡಲು ತಿಳಿಸು ಮಾತೆ. ಅಮ್ಮಯ್ಯ ಅಮ್ಮಯ್ಯ ಯಾವ ಕಾರಣಕ್ಕಾಗಿ ವ್ಯಥೆಯನ್ನು ಪಡುತ್ತಿರುವೆ ಮಾತೆ ಎಂದು ಕೇಳಿದೆಯಾ? ಹೌದು ಮಾತೆ. ರಾಮ ಅಮ್ಮಯ್ಯ ಎಲ್ಲ ದುಃಖದ ವಿಚಾರವನ್ನು ನಿನ್ನ ಮುಂದೆ ನಾನು ಏನೆಂದು ಹೇಳಲಿ ಪುತ್ರ? ಅದೇನು ಚೆನ್ನಾಗಿ ಹೇಳ ಮಾತೆ. ಬೇಡ ರಾಮ, ಅದು ಯಾತಕ್ಕೆ ಮಾತೆ? ಆ ವಿಚಾರ ಕೇಳಿ ತಡೆದುಕೊಳ್ಳುವ ಶಕ್ತಿ ನಿನ್ನಲ್ಲಿಲ್ಲ ರಾಮ. ಅದು ಯಾತಕ್ಕೆ ಮಾತೆ? ರಾಮ ಅಮ್ಮಯ್ಯ ಎಲ್ಲ ದುಃಖದ ವಿಚಾರವನ್ನು ಹೇಳಲೇಬೇಕೆ? ಹೌದು ಮಾತೆ. ಭಾರ್ಗವ ಅಮ್ಮಯ್ಯ ಏನು ಹೇಳಲಿ ಎಂತಯ ದುಃಖ
ಹೇಳಿದನು. ಅದು ಏನಾಗಿತ್ತು ಮಾತೆ? ಅಮ್ಮಯ್ಯ ಏನು ಹೇಳಲಿ ಎಲ್ಲ ಪುಂಸ ಎಲ್ಲ ಕಣ್ಣೆ ಸೇರಿದ ತಾಪವ. ಹೌದು ಕಂದ, ಅದು ಏನು ಮಾತೆ? ರಾಮ, ಅಮ್ಮಯ್ಯ ನಿನ್ನ ತಾತನು ಹೇಗೆ ತೀರಿ ಹೋದರು ಎಂದು ಕೇಳುತ್ತಿರುವಿಯಾ? ಹೌದು ಮಾತೆ. ನಿನ್ನ ತಾತನನ್ನು ಕೊಂಡವನಾದವನ ಹೆಸರು ಏನೆಂದು ಹೇಳುತ್ತಿರುವಿಯಾ? ರಾಮ ಮಾತೆ. ರಾಮ, ಅಮ್ಮಯ್ಯ ಅವನು ಒಳ್ಳೆಯವನಲ್ಲ, ಅದು ಎಂಥವನ್ನ ಆಗಲಿ ಮಾತೆ. ಅವನ ಮಹಾರಾಕ್ಷಸನು. ಏನಿಲ್ಲ ಮಗ ಭಾರ್ಗವರಾಮ ಸಾಮಾನ್ಯದವನ ಮಾತೆ. ಕಂದ, ಅಮ್ಮಯ್ಯ ನೀನು ಚಿಕ್ಕವನು, ನಾನು ಚಿಕ್ಕವನಾದರೆ ಎಲ್ಲ ಸರಿಯುವ ಸುಲಭಾಣಗಳು ಚಿಕ್ಕದಿರುವುದ ಮಾತೆ. ಅಮ್ಮಯ್ಯ ಮಾಧವನ ಹೆಸರು ಹೇಳಬೇಕೆ? ಹೌದು ಮಾತೆ. ಆ ಕಾರ್ತಿ ವೀರಾಸು ನಿನ್ನ ಅಪ್ಪನಿಂದ ಕಟ್ಟರೆ ಎಲ್ಲ ದುಃಖದ ವಿಚಾರವನ್ನು ಹೇಳುವೆನು, ಚಿತ್ತವಿಟ್ಟು ಕೇಳುತ್ತಂತ. ಚೆನ್ನಾಗಿ ಅವರ ಮಾತೆ. ಭಾರ್ಗವ, ಅಮ್ಮಯ್ಯ ನಾನೇ ಒಂದು ಅಹಂಕಾರದಿಂದ ಬೆರೆಯುತ್ತಿರುವ ಮಹಾನ್ಮಂತನಾದ ಕಾಂಚನೀನಾಸುರನು ನಿನ್ನ ತಾತನನ್ನು ಕೊಂದು ನನ್ನನ್ನು ಈ ರೀತಿ ಕಣ್ಣೀರಿಡುವುದಕ್ಕೆ ಕಾರಣವಾದನು. ರಾಮ, ಇದೇ ನಾನು ನಿನ್ನ ಹೆತ್ತ ತಾಯಿಯ ದುಃಖದ ನೇಮ. ಅಮ್ಮ ಮಾತೆ. ತಿಳಿಯಿತು ನಿನ್ನ ಪಡೆದಾತನ ಮರಣದ ಉಂಟದ ಮನಾವಿತೆ. ಆದರೆ ಈ ನಿನ್ನ ಮಗನ ಮಾತನ್ನು ಲಾಲಿಸು ಮಾತೆ. ಅಮ್ಮಯ್ಯ ಭಾರ್ಗವ, ಪ್ರಚಂಡ ಪರಾಕ್ರಮಿಯಾದ ಈ ನಿನ್ನ ರಂಗನಲ್ಲಿ ಸಂತೋಷ ದೇವವನ್ನು ಪಟ್ಟರೆ ಮದವೇರಿದ ಸಾಕಿ ವೀರ ಅರ್ಜುನನ ಕನ್ನಡಗಿಸಿ ಅಡಗಿಸಿ ಎಲ್ಲ ಹೆತ್ತಮ್ಮನ ಪಿತನ ಕತ್ತು ಕತ್ತರಿಸಿದ ಮೊದಲತ್ತನ ಮರಣಕ್ಕಾಗಿ ಆಜ್ಞೆಯನ್ನು ಕೊಡು ಮಾತೆ. ಅಮ್ಮಯ್ಯ ಅಮ್ಮಯ್ಯ ನಿನ್ನನ್ನು 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಚಂದ ಮಾಮನನ್ನು ತೋರಿಸಿ ಹಾಲು ಅನ್ನವನ್ನುಳಿಸಿ ಬೆಳೆಸಿದಂಥ ತಾಯಿ ನಾನಲ್ಲವೇ? ಹೌದು ಮಾತೆ. ನಿನ್ನನ್ನ ಅಧಮನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಹೆತ್ತ ಕರಳು ಒಪ್ಪಲಾದ. ರಾಮ, ಈ ನಿಮ್ಮ ಮಗ ಭಾರ್ಗವರಾಮ ಸಾಮಾನ್ಯದವನ ಮಾತೆ. ಅವನು ಸಾಮಾನ್ಯದವನಲ್ಲ, ಅವನಿಗಿಂತ ನಾನೇನು ಸಾಮಾನ್ಯದವನ ಮಾತೆ. ರಾಮ, ಅಮ್ಮಯ್ಯ ರೇಣುಕ ರಾಜನ ಕೈಯಿಂದಾಗದ ಕಾರ್ಯ ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ? ಚಿಕ್ಕನಾದರೆ ಕಾಡನ್ನು ಸುಡುವುದನ್ನು ಬಿಟ್ಟಿದೆ, ಚಿಕ್ಕ ಮೀನು ಸಮುದ್ರದ ಈಜುವುದನ್ನು ಬಿಟ್ಟಿದೆ. ಈ ನಿಮ್ಮ ಮಗ ಭಾರ್ಗವರಾಮ ಆ ಕಾರ್ತಿವೀರ ಅರ್ಜುನನ ಸದಿಯನ್ನು ಎದುರುಗಡೆ ಗುಟ್ಟಾನೆ. ರಾಮ, ದೇವವನ್ನು ಕೊಟ್ಟರೆ
ಏನು ರಾಮ? ಅದು ಯಾತಕ್ಕೆ ಮಾತೆ? ನಿನ್ನಿಂದಾಗದ ಮಾತು. ಅದು ಯಾತಕ್ಕೆ ಮಾತೆ? ನೀನು ಚಿಕ್ಕವನಲ್ಲವೇ? ನಾನು ಚಿಕ್ಕವನಾಗಲೇ ನನ್ನ ಗರದಲ್ಲಿ ಬೆಳೆಯುವ ಭಿನ್ನ ಫಲಗಳಿಸುವುದು ಮಾತೆ. ಭಾರ್ಗವ, ಅಯ್ಯ, ಆ ಅಧಮನಾದ ಕಾರ್ಥವೀರನನ್ನು ಗೆದ್ದು ಬರುವಿನೆಂದು ಹೇಳುತ್ತಿರುವೆಯಾ? ಹೌದು ಮಾತೆ. ಅವನು ಮಹಾರಾಕ್ಷಸನು. ಈ ನನ್ನ ಮಗ ಸಾಮಾನ್ಯದವನ ಮಾತೆ. ಕಂದ, ಅಮ್ಮಯ್ಯ, ಆದರೆ ಅಧಮನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಮನಸ್ಸು ಒಪ್ಪಲಾರದು ರಾಮ. ಯಾತಕ್ಕೆ ಮಾತೆ? ಕಂದ, ಅಮ್ಮಯ್ಯ, ಹಾಡೇಗ ಹೋರಾಡೇಗ ಹರ್ಷದ ಹೋರಾಡು. ಜಮದಗ್ನಿ ಜಮದಗ್ನಿ ಹಾಡೇಗ ಹೊರಡಿಲ ಹರ್ಷದ ಹೋರಾಡು. ನಿನ್ನನು ಮಾತೆ. ಕಂದ, ಅಮ್ಮಯ್ಯ, ಹಣದ ಒನಲು ಈ ನಿನ್ನ ನುಡಿಯೇ ಆಚೆನ ಕಡಲು. ಹೌದು ಮಾತೆ. ರಾಮ, ಅಮ್ಮಯ್ಯ, 9 ತಿಂಗಳು ನಿನ್ನನ್ನು ಹೊತ್ತು ಹೆತ್ತು ಸಾಕಿ ಸಲಹಿ ಹಾಲ ಅನ್ನವನ್ನು ಉಳಿಸಿ ಬೆಳೆಸಿದಂಥ ತಾಯಿ ನಾನು. ಹೌದು ಮಾತೆ. ಅಧಮನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಹೆತ್ತ ಕರಳು ಒಪ್ಪಲಾಗ ರಾಮ. ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿ ಎಂದೆಂದಿಗೂ ದೇವ. ಅಹೋ ಅಮ್ಮಯ್ಯ, ಅಹೋ ತಾಯಿ, ಈ ನಿನ್ನ ಪುತ್ರನ ಮಾತಬಲದ ಮೇಲೆ ನಿನಗೆ ಅನುಮಾನವೇ? ಕೇಳ ಕೇಳ ನನ್ನ ಪ್ರತಾಪವನ್ನು ಮಾತೆ. ಅದೇನು ಕಥಾ? ಭಕ್ತೋಗಿ ದೇವತೆಯ ಕಾರ್ತವೀರ ಅರ್ಜುನನ ಪಕ್ಷ ವಹಿಸಿ ಎಲ್ಲರ ಯುದ್ಧಕ್ಕೆ ಬಂದರೆ ಈ ಸಂಭವವನ್ನು ನಾನು ಎಂದಿಗೆ ಕೇಳಿರುವೆನು? ಅಯ್ಯ, ನಿನ್ನ ಚಿಂತೆಯನ್ನು ಬಿಟ್ಟುಬಿಡಿದರೆ ಚಂಡ ಪ್ರತಾಪನಾದ ನಿನ್ನ ತಂದೆಯನ್ನ ಕೊಂದವನ ಶಿರವನ್ನು ಹರಗಡೆದ ಅವನ ದೇಹವನ್ನು ಹದ್ದುಗಾಗಿ ಗುಣಪಡಿಸಿ ಭಕ್ತನನ್ನು ಮಾಡಿಸಿದವನ ಮಾತೆ. ಮಗನೇ, ಅಮ್ಮಯ್ಯ, ಎಷ್ಟೋ ಜನ ಮಕ್ಕಳೆಲ್ಲ ಎಂದು ಕೊರಗುವ ಈ ಕಾಲದಲ್ಲಿ ನಿನ್ನನ್ನು ಹೊತ್ತು ಹೆತ್ತು ಬೆಳೆಸಲಿಲ್ಲವೇ ನಾನು? ಹೌದು ಮಾತೆ. ನಿನ್ನನ್ನು ಅಧಮನ ಕೈಗೆ ಹೇಗೆ ಒಪ್ಪಿಸಬೇಕು ರಾಮ? ಆ ಕಾರ್ತವೀರ ಅರ್ಜುನ ಸಂಹಾರ ಮಾಡಿದವನ ಮಾತೆ. ಅನ್ಯಾಯವೇ ತುಂಬಿದ ಈ ಜಗದಲ್ಲಿ ನ್ಯಾಯ ಎನ್ನುವುದು ಎಲ್ಲೋ ಮೂಲೆಯಲ್ಲಡಗಿರುವುದು ಭಾರತವ. ಹೇಮವನ್ನು ಕೊಟ್ಟು ನೋಡು ಮಾತೆ. ನೇಮವನ್ನು ಕೊಡುವುದಿಲ್ಲ ರಾಮ. ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿ ಎಂದೆಂದಿಗೂ ನೇಮ. ಈ ನನ್ನ ಮಾತು ಸದೆ ರಾಮ, ಚಂಡ ಪ್ರತಾಪನಾದ ನನ್ನ ತಂದೆಯನ್ನ ಶಿರವನ್ನು ಹರಗಡೆದು ಅವನ ದೇಹವನ್ನು ಹದ್ದುಗಾಗಿ ಗುಣಪಡಿಸಿದವನ ಮಾತೆ. ಒಂದು ವೇಳೆ ಈ ನಿನ್ನ ಮಾತು ಸೆಟೆಯಾದರೆ ಈ ಮಾತು ಸದೆಯಾದರೆ ಪುತ್ರನ ಪಡೆದನಂದು ಎನ್ನ ಧಿಕ್ಕಾರ ಮಾಡು ಮಾತೆ. ಭಾರ್ಗವ, ಅಮ್ಮಯ್ಯ, ಕಾರ್ಥವೀರ ಅರ್ಜುನನು ಎಂಥವನೆಂದು ನೀನಿನ್ನು ತಿಳಿದುಕೊಂಡಿಲ್ಲ. ಅಮ್ಮಯ್ಯ, ಅವನು ಎಂಥವನೆಂದು ನೀನು ತಿಳಿದುಕೊಂಡಿಲ್ಲ. ಅವನು ಎಂಥವನ ಮಾತೆ. ರಾಮ, ಅಮ್ಮಯ್ಯ, ಅವನು ಎಂಥವನೆಂದು ನಿನಗೆ ತಿಳಿಸಿ ಹೇಳಬೇಕೇ? ಹೌದು ಮಾತೆ. ರಾಮ, ಜನನೇ, ದೇವ ಬಾಲಕ್ಕಿಂತಲೂ ಸೊಕ್ಕಿನಿಂದ ಮಿಕ್ಕಿ ಮೀರಿ ಮೆರೆಯುತ್ತಿರುವನು ಮಧೋನ್ಮತ್ತನಾದ ಕಾರ್ಥವೀರ ಅರ್ಜುನನು. ಅವನಿಗಿಂತ
ಭಾರ್ಗವ, ಅಯ್ಯ ದತ್ತಾತ್ರೇಯವರ ಪ್ರಸಾದದಿಂದ ಜನಿಸಿದಂಥವನು ಅಧಮನಾದ ಕರ್ತವೀರ ಅರ್ಜುನನು. ಸಹಸ್ರ ಬಾಹುಳ್ಯವಾದ ಅಧಮನಾದ ಕರ್ತವೀರ ಅರ್ಜುನನು. ಅಕ್ಕ, 10 ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೋಗಿ ಅವನ ಮಾತಿಗೆ ಒಡಂಬಟ್ಟು ಹಿಂದಿರುಗಿ ಬಂದ. ರಾವಣನ ಕೈಯಿಂದಾಗದ ಕಾರ್ಯ ಹೇ, ರಾವಣನ ಸುದ್ದಿ ಚೊಕ್ಕಟವಾದ ನಿನ್ನ ನುಡಿಗಳನ್ನು ಕೇಳಿ ಅಕ್ಕರತೆಯ ಕರಳು ಕಿತ್ತಿ ನೇಮವನ್ನು ಕೊಡುವಳು ಈ ನಿನ್ನ ಮಾತೆ ಎಂದು ನೀನು ತಿಳಿದುಕೊಟ್ಟೀಯ. ಹೌದು ಮಾತೆ. ಭಾರ್ಗವ, ನನ್ನದೊಂದು ಶಪಥವಿರುವುದು ಚಿತ್ತವಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ನಿನ್ನ ತಂದೆ ಅಗ್ನಿ ಜಮದಗ್ನಿ ನನ್ನನ್ನು ಕೈ ಹಿಡಿಯುವ ತನ್ನ ಆಶ್ರಮವನ್ನು ಸೇರಿಸಿಕೊಳ್ಳುವ ಸಮಯದಲ್ಲಿ ಒಂದು ಮಾತು ಹೇಳಿದರು. ಅದು ಹೆಂಗ ಮಾತನಾಡಿತು ಮಾತೆ. ಸತಿ ರೇಣುಕ ಪ್ರತಿ ದಿನವೂ ನದಿಗೆ ಹೋಗಬೇಕು, ಸರ್ಪವನ್ನು ಸಿಂಬಿಯಾಗಿ ಮಾಡಿಕೊಂಡು ಮರಳಿನ ಕೊಡದಿಂದ ನೀರನ್ನು ತೆಗೆದುಕೊಂಡು ನನ್ನ ಪಾದ ಪೂಜೆಗೆ ನೀನು ಬಂದರೆ ನೀನೇ ನನಗೆ ತಕ್ಕ ಸತಿಯೆಂದು ಆವ ಆಶ್ರಮವನ್ನು ಸೇರಿಸಿಕೊಳ್ಳುವಂತೆ ಹೇಳಿದನು ನಿನ್ನ ತಂದೆ ಅಗ್ನಿ ಜಮದಗ್ನಿ. ಭಾರ್ಗವ, ನಿನ್ನ ತಂದೆಯ ಮಾತನ್ನು ಕೇಳಿ ನಾವು ನದಿಗೆ ಹೊರಟಾಗ ದಾರಿಯಲ್ಲಿ ಏನಾಯಿತು ಗೊತ್ತೇ ಮಗನೇ? ಏನಾಗಿತ್ತು ಮಾತೆ. ಸರ್ಪವು ಮನುಷ್ಯನ ರೂಪವನ್ನು ತಾಳಿ ನನ್ನೋಳು ಎರಡೇ ಮಾತನಾಡಿತು. ಏನು ಮಾತನಾಡಿತು ಮಾತೆ. ಅಮ್ಮ ರೇಣುಕ, ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನು ಶಾಪಗ್ರಸ್ತರಾಗಿರುವೆನು. ಈಗ ನಿನಗೆ ಸಿಂಬಿಯಾಗಿ ಬರುವುದೆಂದು ಹೇಳಿತು ಆ ನಾಗಸರ್ಪವು. ಭಾರ್ಗವ, ನಾಗಸರ್ಪವು ಸಿಂಬಿಯಾಗಿ ಬಂದಿತು, ನದಿಗೆ ಹೋದೆನು, ಮರಳಿನ ಕೊಡದಿಂದ ನೀರನ್ನು ತೆಗೆದುಕೊಂಡು ನಿನ್ನ ತಂದೆಯ ಪಾದ ಪೂಜೆಗೆ ನಾನು ಬಂದೆನು. ರಾಮ ಮಾತೆ. ಆಗ ನಿನ್ನ ತಂದೆ ಅಗ್ನಿ ಯಮದಗ್ನಿ ಸತಿ ರೇಣುಕ ನನಗೆ ತಕ್ಕ ಸತಿ ಎಂದರೆ ನೀನೇ, ಪತಿರತಿ ಎಂದರೆ ನೀನೇ ಎಂದು ಸಂತೋಷವಾಗಿ ಕೈ ಹಿಡಿದು ತನ್ನ ಆಶ್ರಮವನ್ನು ಸೇರಿಸಿಕೊಂಡನು. ಭಾರ್ಗವ, ನಮ್ಮಂಥ ದೇವತರ ಗರ್ಭದಲ್ಲಿ ಜನಿಸಿದ ನಿನಗೆ ಈ ಕಾಲವ ಸಾಲದ್ದಲ್ಲ ರಾಮ, ಕೊಡುವುದೇ ನಿನ್ನ ಹೆತ್ತ ತಾಯಿಗೆ ಎಂದದ್ದು ದೇವ. ನಾನು ಎಷ್ಟು ಇದರಿಂದ ಹೇಳಿದರೂ ಬಿಡಲ್ಲ ಇದು ಯೋಚನೆ. ಅಯ್ಯ ನಮ್ಮದೆಲ್ಲ ನಾನು ಸುನಿಲ್ಲ ನಡೆಯಿಲ್ಲಲ್ಲ. ಅಹೋ ಎಲ್ಲ ಪದದ ತಾಯಿ, ಎಷ್ಟು ಹೇಳಿದರೂ ಬಿಡಲಿಲ್ಲ ನನ್ನ ಮನದ ಯೋಚನೆ. ನೀರಿನಲ್ಲಿ ಮುಳುಗಿದರೋ ಗುಹೆಯಲ್ಲಿ ಅಡಗಿದರೋ ಬ್ರಹ್ಮನ ಬರದ ಬರಹವು ಬದಲಾಯಿಸಿಕೊಂಡೆ. ಈ ಜನನೇ, ಈ ಭಾರ್ಗವ ರಾಮನ ಶಕ್ತಿ ಸಾಮರ್ಥ್ಯ ನಿನಗೆ ಅರ್ಥವಾಗುವುದೇ?